ಎಲ್ಲರಿಗೂ ನಮಸ್ಕಾರ. ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಒಂದು ವಾರದ ತನಕ ಗ್ಯಾಪ್ ಆಯಿತು. ಸ್ವಲ್ಪ ಮನೆಯಾಗ ಕೆಲಸ ಮತ್ತು ನನ್ನ ಮಗಳ ಬರ್ತಡೇ ಹೀಗೆ ಸ್ಟಿಚಿಂಗ್ದು ಕೆಲಸ ಅರ್ಜೆಂಟ್ ಎಲ್ಲ ಇದ್ದು ಹೀಗಾಗಿ ಒಟ್ಟ ವಿಡಿಯೋಸ್ಗಳನ್ನು ಮಾಡೋಕ್ಕಾಗಲಿಲ್ಲ. ಹೀಗಾಗಿ ಯಾವುದೇ ಸ್ಟಡಿ ವ್ಲಾಗ್ನು ಜೊತೆಗೆ ಈ EVS ಮತ್ತು ಮ್ಯಾಥ್ಸ್ ವಿಡಿಯೋಸ್ಗಳನ್ನು ಕೂಡ ಮಾಡೋದೇ ಆಗಲಿಲ್ಲ. ನಾವು 5ನೇ ತರಗತಿಯ 4ನೇ ಪಾಠದವರೆಗೂ ಮುಗಿಸಿದ್ವಿ. ನೈಸರ್ಗಿಕ ಸಂಪನ್ಮೂಲನೂ ಕೂಡ ಕಂಟಿನ್ಯೂ ಆಗಿತ್ತು. ಇವತ್ತು ಅದನ್ನು ಮುಂದುವರಿಸ್ಕೊಂಡು ಹೋಗೋಣ. ಈಗ ಓದಿ ತಿಳಿ ಇಲ್ಲಿವರೆಗೂ ನಮ್ಮದು ಮುಗ್ದಿತ್ತು. ಲಾಸ್ಟ್ 67 ಪೇಜ್ ತನಕ ಮುಗ್ದಿತ್ತು. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಕರ್ನಾಟಕದ ಜೀವ ವೈವಿಧ್ಯದಿಂದ ಕೂಡಿದ ಪಶ್ಚಿಮ ಘಟ್ಟದ ಅರಣ್ಯಗಳ ನಾಶವನ್ನು ತಡೆಗಟ್ಟಲು ಪಾಂಡುರಂಗ ಹೆಗಡೆಯವರು ಪಾಂಡುರಂಗ ಹೆಗಡೆಯವರು ಅಪ್ಪಿಕೋ ಚಳುವಳಿಯನ್ನು ಪ್ರಾರಂಭಿಸಿದರು. ಎಲ್ಲಿ ಇದು? ಕರ್ನಾಟಕದ ಜೀವ ವೈವಿಧ್ಯದಿಂದ ಕೂಡಿದ ಪಶ್ಚಿಮ ಘಟ್ಟದ ಅರಣ್ಯಗಳ ಅರಣ್ಯ ನಾಶವನ್ನು ತಡೆಗಟ್ಟಲು ಪಾಂಡುರಂಗ ಹೆಗಡೆಯವರು ಅಪ್ಪಿಕೋ ಚಳುವಳಿಯನ್ನು ಪ್ರಾರಂಭಿಸಿದರು. ಈ ಪಾಯಿಂಟ್ಗಳನ್ನು ಸ್ವಲ್ಪ ನೆನ್ಪಿಟ್ಕೊರಿ, ಬರೆದೂ ಇಟ್ಕೊಂಬೇಡ್ರಿ. ಕೇರಳದಲ್ಲಿ ಜೀವ ವೈವಿಧ್ಯ ತಾಣವಾದ ಮೌನ ಕಣಿವೆಯಲ್ಲಿ ಜಲವಿದ್ಯುತ್ ಯೋಜನೆ ಪ್ರಾರಂಭಿಸಲು ಸರ್ಕಾರ ಯತ್ನಿಸಿದಾಗ ಪರಿಸರವಾದಿಗಳು ಮೌನ ಕಣಿವೆ ಹೋರಾಟದ ಮೂಲಕ ಯೋಜನೆಯನ್ನು ತಡೆಹಿಡಿದರು. ಎಲ್ಲಿದು? ಕೇರಳದ ಜೀವ ವೈವಿಧ್ಯ ತಾಣವಾದ ಅಲ್ಲಿ ಅನೇಕ ಪ್ರಕಾರದ ಜೀವ ವೈವಿಧ್ಯಗಳನ್ನು ನೋಡ್ಬೋದು ನಾವು. ಅಲ್ಲಿ ಆ ತಾಣ ಜೀವ ವೈವಿಧ್ಯವನ್ನು ಹೊಂದಿರುವಂತಹ ತಾಣವಾದ ಮೌನ ಕಣಿವೆಯ ಹೆಸರೇನು? ಮೌನ ಕಣಿವೆಯಲ್ಲಿ ಜಲವಿದ್ಯುತ್ ಯೋಜನೆಗಳನ್ನು ಪ್ರಾರಂಭಿಸುವ ಸಲುವಾಗಿ ಸರ್ಕಾರ ಪ್ರಯತ್ನ ನಡೆಸಿತ್ತು. ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿತ್ತು. ಆದರೆ ಪರಿಸರವಾದಿಗಳು ಈ ಮೌನ ಕಣಿವೆ ಹೋರಾಟದ ಮೂಲಕ ಈ ಯೋಜನೆಯನ್ನು ತಡೆಹಿಡಿದರು. ನೆಕ್ಸ್ಟ್, ಬಿಹಾರದ ಅರಣ್ಯಗಳ ಸಂರಕ್ಷಣೆಗಾಗಿ ಪ್ರಾರಂಭವಾದ ಕಾಡನ್ನು ಉಳಿಸಿ ಜಂಗಲ್ ಬಚಾವೋ ಆಂದೋಲನ ಜಾರ್ಖಂಡ್ ಮತ್ತು ಒಡಿಶಾಗೂ ಹರಡಿ ಅರಣ್ಯಗಳ ಸಂರಕ್ಷಣೆಗೆ ಕಾರಣವಾಯಿತು. ಯಾವ ಚಳುವಳಿ? ಕಾಡನ್ನು ಉಳಿಸಿ ಅಥವಾ ಜಂಗಲ್ ಬಚಾವೋ ಎಂಬ ಚಳುವಳಿ ಎಲ್ಲಿ ನಡೆದಿತ್ತಿದು? ಬಿಹಾರದ ಅರಣ್ಯಗಳ ಸಂರಕ್ಷಣೆಗಾಗಿ ಪ್ರಾರಂಭವಾದ ಬಿಹಾರದೊಳಗೆ ಈ ಚಳುವಳಿ ನಡೆದಿತ್ತು. ಮತ್ತು ಇದು ಬಿಹಾರದಿಂದ ಮತ್ತೆಲ್ಲೆಲ್ಲಿಗೆ ಮುಂದುವರ್ಕೊಂಡು ಹೋಯಿತು? ಜಾರ್ಖಂಡ ಮತ್ತು ಒಡಿಶಾಗೂ ಕೂಡ ಹರಡಿ ಅರಣ್ಯಗಳ ಸಂರಕ್ಷಣೆಗೆ ಕಾರಣವಾಯಿತು. ಯಾವ ಚಳುವಳಿ? ಕಾಡನ್ನು ಉಳಿಸಿ ಅಥವಾ ಹಿಂದಿ ಒಳಗೆ ಜಂಗಲ್ ಬಚಾವೋ ಚಳುವಳಿ ಅಥವಾ ಆಂದೋಲನ. ಹಿಮಾಲಯದಲ್ಲಿನ ಅರಣ್ಯಗಳ ಸಂರಕ್ಷಣೆಗಾಗಿ ಸುಂದರ್ಲಾಲ್ ಬಹುಗುಣ ಅವರು ಚಿಪ್ಕೋ ಚಳುವಳಿ ಪ್ರಾರಂಭಿಸಿ ಮರಗಳ ನಾಶವನ್ನು ತಡೆಹಿಡಿದರು. ಎಲ್ಲಿ? ಹಿಮಾಲಯದಲ್ಲಿ ಆಗುತ್ತಿರುವಂತಹ ಅರಣ್ಯ ನಾಶವನ್ನು ಯಾರು ತಡೆ ಹಿಡಿದ್ರು? ಸುಂದರ್ಲಾಲ್ ಬಹುಗುಣ ಅವರು ನಡೆಸಿದಂತಹ ಚಳುವಳಿ ಯಾವುದು? ಚಿಪ್ಕೋ ಚಳುವಳಿ. ಈ ರೀತಿಯಾಗಿ ನಾವು ಈ ಓದಿ ತಿಳಿ ಅನ್ನುವಂತಹ ಬಾಕ್ಸ್ನಲ್ಲಿ ಯಾವ್ಯಾವ ಚಳುವಳಿಗಳನ್ನು ನೋಡಿದ್ವಿ? ಅಪ್ಪಿಕೋ ಚಳುವಳಿ, ಮೌನ ಚಳುವಳಿ, ಜಂಗಲ್ ಬಚಾವೋ ಅಥವಾ ಕಾಡನ್ನು ಉಳಿಸಿ ಚಳುವಳಿ ಮತ್ತು ಚಿಪ್ಕೋ ಚಳುವಳಿ. ಅಪ್ಪಿಕೋ ಚಳುವಳಿ ಕರ್ನಾಟಕದ್ದು. ಹೊಂದಿಸಿ ಬರೆಯಿರಿ ಒಳಗೆ ನಮಗೆ ಕೇಳ್ಬೋದು, ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಳ್ಳೋಣ. ಅಪ್ಪಿಕೋ ಚಳುವಳಿಯಲ್ಲಿದು ಕರ್ನಾಟಕದಲ್ಲಿ. ಎಲ್ಲಿ ಇದು? ಪಶ್ಚಿಮ ಘಟ್ಟದಲ್ಲಿ ಅರಣ್ಯ ನಾಶವನ್ನು ತಡೆಯಲು ಪಾಂಡುರಂಗ ಹೆಗಡೆಯವರು ಅಪ್ಪಿಕೋ ಚಳುವಳಿಯನ್ನು ಪ್ರಾರಂಭಿಸಿದರು. ನೆಕ್ಸ್ಟ್, ಕೇರಳದಲ್ಲಿ ಮೌನ ಕಣಿವೆಯಲ್ಲಿ ನಡೆದಿರುವಂತಹ ಹೋರಾಟ ಮೌನ ಕಣಿವೆ ಹೋರಾಟ. ಇದನ್ನು ಎದ್ರ ಸಲುವಾಗಿ ಇಲ್ಲಿ ಹೋರಾಟ ನಡೀತಂದ್ರೆ ಮೌನ ಕಣಿವೆಯಲ್ಲಿ ಜಲವಿದ್ಯುತ್ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಸರ್ಕಾರ. ಅದನ್ನು ತಡೆ ಹಿಡಿದು ಮೌನ ಕಣಿವೆ ಹೋರಾಟದ ಮೂಲಕ ಯೋಜನೆಯನ್ನು ತಡೆ ಹಿಡಿದರು. ಎಲ್ಲಿದು? ಕೇರಳದಲ್ಲಿ. ನೆಕ್ಸ್ಟ್, ಜಂಗಲ್ ಬಚಾವೋ ಅಥವಾ ಕಾಡನ್ನು ಉಳಿಸಿ ಈ ಚಳುವಳಿ ಎಲ್ಲಿ ನಡೆದಿದ್ದು ಅಂದ್ರೆ ಬಿಹಾರದಲ್ಲಿ. ಬಿಹಾರದ ಅರಣ್ಯ ಸಂರಕ್ಷಣೆಗಾಗಿ ಈ ಆಂದೋಲನವನ್ನು ಪ್ರಾರಂಭ ಮಾಡಿದರು. ಇದು ಕಂಟಿನ್ಯೂ ಆಗಿ ಎಲ್ಲೆಲ್ಲಿಂದ ಬಿಹಾರದಿಂದ ಜಾರ್ಖಂಡ್ ಮತ್ತು ಒಡಿಶಾವರೆಗೂ ಕೂಡ ನಡೀತಿದ್ದು. ವಲಯದಲ್ಲಿನ ಅರಣ್ಯದ ಸಂರಕ್ಷಣೆಗಾಗಿ ಸುಂದರ್ಲಾಲ್ ಬಹುಗುಣ ಅವರು ಚಿಪ್ಕೋ ಚಳುವಳಿ ಪ್ರಾರಂಭಿಸಿ ಮರಗಳ ನಾಶವನ್ನು ತಡೆ ಹಿಡಿದರು. ಈ ರೀತಿಯಾಗಿ 4 ಚಳುವಳಿಗಳ ಬಗ್ಗೆ ಇಲ್ಲಿ ಕೊಟ್ಟಾರ. ಇವನ್ನು ಹೊಂದಿಸಿ ಬರೆಯಿರಿ ರೂಪದಲ್ಲಿ ಕೇಳ್ಬೋದು, ಸರಿಯಾಗಿ ನೆನ್ಪಿಟ್ಕೋರಿ. ಇಲ್ಲಿ ನೋಡ್ರಿ, ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕನವರ ಬಗ್ಗೆ ಸ್ವಲ್ಪ ಟಿಪ್ಪಣಿ ಕೊಟ್ಟಾರ, ಅದ್ರ ಬಗ್ಗೆ ನೋಡ್ಕೊಳ್ಳೋಣ. ವೃಕ್ಷಮಾತೆ ಎಂದೇ ದೇಶದಾದ್ಯಂತ ಪ್ರಖ್ಯಾತಿ ಪಡೆದಿರುವ ಸಾಲುಮರದ ತಿಮ್ಮಕ್ಕ ಕರ್ನಾಟಕದ ಹೆಮ್ಮೆಯ ಸುಪುತ್ರಿ.
ಯಾರು? ಕರ್ನಾಟಕದ ಹೆಮ್ಮೆಯ ಸುಪುತ್ರಿ ಯಾರು? ಸಾಲುಮರದ ತಿಮ್ಮಕ್ಕ ವೃಕ್ಷ ಮಾತೆ ಎಂದೇ ದೇಶದಾದ್ಯಂತ ಪ್ರಸಿದ್ಧವಾಗ್ಯಾರ. ಇವರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ವಿಜಯಮ್ಮ ಮತ್ತು ಚಿಕ್ಕರಂಗಯ್ಯ ದಂಪತಿಗಳ ಮಗಳಾದ ತಿಮ್ಮಕ್ಕ. ಯಾರಿವರು? ವಿಜಯಮ್ಮ ಮತ್ತು ಚಿಕ್ಕರಂಗಯ್ಯ. ಮತ್ತು ಇವರು ಎಲ್ಲಿಯವರು? ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ವಿಜಯಮ್ಮ ಮತ್ತು ಚಿಕ್ಕರಂಗಯ್ಯ ಅವರ ದಂಪತಿಗಳ ಮಗಳಾದ ತಿಮ್ಮಕ್ಕ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಬಿಕ್ಕಲ ಚಿಕ್ಕಯ್ಯನವರನ್ನು ವಿವಾಹವಾದರು. ಅವರ ಗಂಡನ ಹೆಸರು ಕೂಡ ಏನು? ಬಿಕ್ಕಲ ಚಿಕ್ಕಯ್ಯ. ಅವರ ತಂದೆಯವರ ಹೆಸರು ಕೂಡ ಚಿಕ್ಕಯ್ಯ ಒಳಗೆ ಬರ್ತದೆ, ಸ್ವಲ್ಪ ಕನ್ಫ್ಯೂಸ್ ಆಗ್ತೈತಿ, ನೋಡ್ಕೊರಿ. ವಿಜಯಮ್ಮ ಮತ್ತು ಚಿಕ್ಕರಂಗಯ್ಯ ಇವರ ತಂದೆ ತಾಯಂದಿರು. ಆಮೇಲೆ ಗಂಡನ ಹೆಸರು ಹುಲಿಕಲ್ ಗ್ರಾಮದ ಬಿಕ್ಕಲ ಚಿಕ್ಕಯ್ಯನವರಿಗೆ ವಿವಾಹವಾಗಿ ಹುಲಿಕಲ್ಲಿನಲ್ಲಿ ವಾಸ್ತವ್ಯ ಹೂಡುತ್ತಾರೆ. ಅಂದರೆ ಅಲ್ಲೇ ವಾಸ ಮಾಡ್ತಾರೆ ಅವರು ಮದುವೆ ಆದಮೇಲೆ. ಎಲ್ಲಿ? ಹುಲಿಕಲ್ನಲ್ಲಿ. ಅನಂತರದ ದಿನಗಳಲ್ಲಿ ತನ್ನ ಪತಿಯ ಸಹಕಾರದೊಂದಿಗೆ ತಮ್ಮ ಊರಾದ ಹುಲಿಕಲ್ನಿಂದ ಕುದೂರಿನವರೆಗೂ ರಸ್ತೆಯ ಇಕ್ಕೇಡಗಳಲ್ಲಿ ಆಲದ ಮರಗಳನ್ನು ನೆಟ್ಟು ಪೋಷಿಸಿ ಬೆಳೆಸುತ್ತಾರೆ. ತನ್ನ ಪತಿಯ ಸಹಕಾರದಿಂದ ಅವರ ಪತಿ ಕೂಡ, ಯಾರವರ ಪತಿ? ಬಿಕ್ಕಲ ಚಿಕ್ಕಯ್ಯನವರು ಕೂಡ ಹೆಂಡತಿಗೆ ಸಾಥ್ ಕೊಡ್ತಾರೆ. ಆ ಹೆಂಡತಿ ಯಾರು? ಸಾಲುಮರದ ತಿಮ್ಮಕ್ಕನವರಿಗೆ ಬಿಕ್ಕಲ ಚಿಕ್ಕಯ್ಯನವರು ಸಹಕಾರ ನೀಡಿದರು. ಅವರು ಎಲ್ಲಿಂದ ಎಲ್ಲಿ ರಸ್ತೆ ಎರಡೂ ಕಡೆಗೂ ಕೂಡ ಮರಗಳನ್ನು ನೆಟ್ಟರು ಅಂತಂದ್ರೆ ಹುಲಿಕಲ್ಲಿನಿಂದ ಕುದೂರಿನವರೆಗೂ ರಸ್ತೆ ಕೇಡಗಳಲ್ಲಿ ಆಲದ ಮರಗಳನ್ನು ನೆಟ್ಟು ಪೋಷಿಸಿ ಬೆಳೆಸುತ್ತಾರೆ. ಹೀಗೆ ಮರಗಳನ್ನು ಭಾವಿಸಿ ಅವುಗಳ ಪಾಲನೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುವ ಶತಾಯುಷಿ ತಿಮ್ಮಕ್ಕನವರು ಸಾಲುಮರದ ತಿಮ್ಮಕ್ಕ ಎಂದು ಹೆಸರುವಾಸಿಯಾಗಿದ್ದಾರೆ. ಇವರ ಗೌರವಾರ್ಥವಾಗಿ ಕರ್ನಾಟಕ ಸರ್ಕಾರವು 2014 ಮತ್ತು 2015ನೇ ಸಾಲಿನ ರಾಜ್ಯ ಬಜೆಟ್ನಲ್ಲಿ ಸಾಲುಮರದ ತಿಮ್ಮಕ್ಕನ ನೆರಳು ಯೋಜನೆಯನ್ನು ಪೋಷಿಸಿ ಜಾರಿಗೆ ತಂದಿರುತ್ತದೆ. ಸರ್ಕಾರ ಯಾವುದೇ ವರ್ಷದಲ್ಲಿ? 2014 ಮತ್ತು 2015ನೇ ಸಾಲಿನ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಸಾಲುಮರದ ತಿಮ್ಮಕ್ಕನ ನೆರಳು ಯೋಜನೆಯನ್ನು ಪೋಷಿಸಿ ಜಾರಿಗೆ ತಂದಿರುತ್ತಾರೆ. ಪರಿಸರದ ಕಾಳಜಿಗೆ ಪ್ರಶಂಸಿಸಿ ನೂರಾರು ಪ್ರಶಸ್ತಿಗಳು ಅವರನ್ನು ಅರಸಿಕೊಂಡು ಬಂದಿರುತ್ತವೆ. ಇವರ ಪರಿಸರ ಪ್ರೇಮವನ್ನು ಮೆಚ್ಚಿ ಸರ್ಕಾರ ಮತ್ತು ಇವರ ಪರಿಸರ ಕಾಳಜಿಯನ್ನು ಮೆಚ್ಚಿ ಪ್ರಶಂಸಿಸಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ದೊರೀತವು. ಅವು ಯಾವ್ಯಾವಂದ್ರೆ ನಾಡೋಜ ಪ್ರಶಸ್ತಿ, ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನೀಡುವಂತಹ ನಾಡೋಜ ಪ್ರಶಸ್ತಿ ಇವರಿಗೆ ದೊರಕ್ತೈತಿ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ ಭಾರತ ಸರ್ಕಾರ ನೀಡುವಂಥದ್ದು. ಯಾವುದು? ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ. ಅದರ ಜೊತೆ ಕನ್ನಡ ವಿಶ್ವವಿದ್ಯಾಲಯ ನೀಡುವಂಥದ್ದು ಯಾವುದು? ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನಾಡೋಜ ಪ್ರಶಸ್ತಿ, ಪರಿಸರ ರತ್ನ ಪ್ರಶಸ್ತಿ, ಇತರೆ ಪ್ರಶಸ್ತಿಗಳನ್ನು ಈ ರೀತಿಯಾಗಿ ಅನೇಕ ಪ್ರಶಸ್ತಿಗಳು ಇವರ ಪಾಲಾಗ್ತವು. ಯಾರ ಪಾಲಾಗ್ತವು? ಸಾಲುಮರದ ತಿಮ್ಮಕ್ಕನವರ ಪಾಲಾಗ್ತವು. ಪರಿಸರ ಪ್ರೇಮಿ ಸಾಲುಮರದ ತಿಮ್ಮಕ್ಕ. ಪರಿಸರ ಸಂರಕ್ಷಣೆಯಲ್ಲಿ ನಮ್ಮೆಲ್ಲರಿಗೂ ಮಾದರಿಯಾಗಿರುವ ಸಾಲುಮರದ ತಿಮ್ಮಕ್ಕನವರ ಪರಿಸರದ ಮೇಲಿನ ಕಾಳಜಿ ಅನನ್ಯ ಹಾಗೂ ಅನುಕರಣೀಯ. ಎಷ್ಟು ಸಾಲುಮರದ ತಿಮ್ಮಕ್ಕನವರ ಬಗ್ಗೆ ಕೊಟ್ಟಾರ. ಇನ್ನೊಂದು ಇಲ್ಲಿ ಏನು ಪಾಯಿಂಟ್ ಕೊಟ್ಟಾರ ಓದೋಣ. ಪ್ರಾಣಿಗಳು ಕೂಡ ನವೀಕರಿಸಬಹುದಾದ ಸಂಪನ್ಮೂಲವಾಗಿವೆ. ನಾವು ಓದ್ತಿರೋದು ಯಾವುದು? ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ಪಾಠದ ಬಗ್ಗೆ ಓದಾಕತ್ತೀವಿ. ಅದರೊಳಗೆ ಪ್ರಾಣಿಗಳು ಕೂಡ ನವೀಕರಿಸಬಹುದಾದ ಸಂಪನ್ಮೂಲಗಳು. ಅವು ಸಂತಾನೋತ್ಪತ್ತಿಯ ಮೂಲಕ ತಮ್ಮ ಸಂಖ್ಯೆ ಹೆಚ್ಚಿಸಿಕೊಳ್ಳುತ್ತಿರುತ್ತವೆ. ಕೆಲವೊಮ್ಮೆ ವನ್ಯಜೀವಿಗಳನ್ನು ಬೇಟೆಯಾಡಿ ನಿರ್ಮೂಲನೆ ಮಾಡಿದರೆ ಅವುಗಳ ವಂಶವೇ ಅಳಿದು ಹೋಗಿ ನವೀಕರಿಸಲಾಗದ ಸಂಪನ್ಮೂಲವಾಗಿ ಬಿಡುತ್ತವೆ. ಇಂತಹ ಸಂಪನ್ಮೂಲವನ್ನು ರಕ್ಷಿಸಬೇಕಾಗಿರುವುದು ನಮ್ಮೆಲ್ಲರ ಹೊಣೆ.
ಈ ನವೀಕರಿಸಬಹುದಾದ ಸಂಪನ್ಮೂಲಗಳಲ್ಲಿ ಪ್ರಾಣಿಗಳು ಕೂಡ ಬರ್ತಾವು. ಇವು ತಮ್ಮ ಸಂತಾನೋತ್ಪತ್ತಿಯ ಮೂಲಕ ವಂಶವನ್ನು ಬೆಳೆಸ್ತಿರ್ತಾವು. ಒಂದೊಂದು ಸರ್ತಿ ಏನಾಗ್ತೈತಿ, ಕಾಡುಗಳಲ್ಲಿ ಇವರ ಒಂದೊಂದು ಸಂತತಿಯನ್ನೇ ನಿರ್ಮೂಲನೆ ಮಾಡಿಬಿಡ್ತಾರೆ, ಅವುಗಳನ್ನು ಸಾಯಿಸಿ ಬೇಟೆಯಾಡಿ. ಆ ಟೈಮ್ನಾಗ ಅವುಗಳ ವಂಶವೇ ಅಳಿದು ಹೋಗ್ತಾವೆ. ಎಷ್ಟೋ ಜೀವಿಗಳ ಹಳೆ ಕಾಲದ್ದು ಈಗ ಡೈನೋಸಾರ ಇವೆಲ್ಲ ಇಲ್ಲ, ಈ ಸದ್ಯಕ್ಕೆ ನೋಡ್ಲಿಕ್ಕೆ ಸಿಗಂಗಿಲ್ಲ. ಮೊದಲಿದ್ದು ಅಂಥೇಳಿ ಕತೆ ಕೇಳ್ತೀವಿ, ಇದ್ದು ಅಂತ ಹೇಳ್ತಾರೆ. ಈ ರೀತಿಯಾಗಿ ಅವುಗಳನ್ನು ಬೇಟೆಯಾಡಿ ಅಥವಾ ಯಾವುದೋ ಒಂದು ಕಾರಣದಿಂದ ಅವುಗಳ ಅಂಶವೇ ಅಳಿದು ಹೋಯ್ತಂದ್ರೆ ಅವುಗಳನ್ನು ನವೀಕರಿಸಲಾಗುವುದಿಲ್ಲ. ಅವುಗಳ ಸಂತಾನೋತ್ಪತ್ತಿ ನಿರ್ಮೂಲನೆ ಆಗಿಬಿಡ್ತೈತಿ. ಇಂತಹ ಸಂಪನ್ಮೂಲವನ್ನು ರಕ್ಷಿಸಬೇಕಾಗಿರುವುದು ನಮ್ಮೆಲ್ಲರ ಹೊಣೆಯಾಗೈತಿ. ಇಷ್ಟೊತ್ತನ ನಾವು ನವೀಕರಿಸಬಹುದಾದ ಸಂಪನ್ಮೂಲಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಈಗ ನವೀಕರಿಸಲಾಗದ ಸಂಪನ್ಮೂಲಗಳ ಬಗ್ಗೆ ಅಭ್ಯಾಸ ಮಾಡೋಣ. ಅದರೊಳಗೆ ಮೊದಲನೇದು ಇಂಧನಗಳು ಉರಿದು ಶಕ್ತಿಯ ಜೊತೆಗೆ ಉಷ್ಣವನ್ನು ಬಿಡುಗಡೆ ಮಾಡ್ತಾವು. ಅನೇಕ ಕೆಲಸಗಳಿಗಾಗಿ ಇವುಗಳನ್ನು ನಾವು ಬಳಸ್ತೀವಿ. ಉದಾಹರಣೆ, ವಾಹನ ಚಲಿಸ್ಲಿಕ್ಕೆ ಮತ್ತು ಅಡಿಗೆ ಮಾಡಲಿಕ್ಕೆ ಇಂಧನಗಳನ್ನು ಬಳಸ್ತೀವಿ. ವಾಹನಗಳ ಬಳಕೆಗೆ ಬಳಸುವ 3 ಇಂಧನಗಳನ್ನು ಹೆಸರಿಸಿ ಅಂತ ಕೊಟ್ಟಾರ. ಹುಡುಗರಿಗೆ ಇದು ಚಟುವಟಿಕೆಗಳದಾವು. ನಾವು ನೆಕ್ಸ್ಟ್ ನೋಡೋಣ. ಲಕ್ಷಾಂತರ ವರ್ಷಗಳ ಹಿಂದೆ ಭೂಪದರ ಒಳಗೆ ಹೂತು ಹೋದ ಅಥವಾ ಹುದುಗಿ ಹೋದ ಸತ್ತ ಸಸ್ಯ ಮತ್ತು ಪ್ರಾಣಿಗಳ ದೇಹಗಳು ಆಕ್ಸಿಜನ್ ಇಲ್ಲದೆ ಕೊಳೆತು ಉಂಟಾಗಿರುವುದೇ ಪಳೆಯುಳಿಕೆ ಇಂಧನ. ಪಳೆಯುಳಿಕೆ ಇಂಧನ ಏನಂದ್ರೆ, ಲಕ್ಷಾಂತರ ವರ್ಷಗಳ ಹಿಂದೆ ಭೂಪದ್ರೊಳಗೆ ನಮ್ಮ ದೇಹ ಅಥವಾ ಪ್ರಾಣಿಗಳ ದೇಹ ಆಗಿರ್ಬೋದು, ಸಸ್ಯಗಳು ಒಳಗೆ ಅವು ಯಾವ ರೂಪದಲ್ಲಿ ಕೊಳೆತು ಅಂದ್ರೆ ಆಕ್ಸಿಜನ್ ಇರಲಾರ್ದೇ ಕೊಳೆತು ಅವು ಪಳೆಯುಳಿಕೆ ಇಂಧನವಾಗಿ ರೂಪುಗೊಂಡವು. ಈ ಪಳೆಯುಳಿಕೆ ಇಂಧನ ರೆಡಿ ಆಗಬೇಕಂದ್ರೆ ಎಷ್ಟೋ ವರ್ಷಗಳು ಬೇಕಾಗ್ತಾವೆ. ಇದರಲ್ಲಿ ಪ್ರಮುಖವಾದವು ಎಂದರೆ ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಮತ್ತು ಕಲ್ಲಿದ್ದಲು. ಇವುಗಳೆಲ್ಲ ಎಲ್ಲಿ ದೊರೀತಾವು? ಭೂಮಿಯ ಭೂಪದರ ಒಳಗೆ ದೊರೀತಾವೆ. ಯಾವುದು? ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಮತ್ತು ಕಲ್ಲಿದ್ದಲು. ಮೊದಲಿಗೆ ಪೆಟ್ರೋಲಿಯಂ ಬಗ್ಗೆ ನೋಡೋಣ. ಇದು ಇಂಧನ ಒಳಗೆ ಪೆಟ್ರೋಲಿಯಂ ಫಸ್ಟ್. ನಾವು ಬಳಸುವ ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ, ಮೇಣ ಇತ್ಯಾದಿಗಳು ಪೆಟ್ರೋಲಿಯಂನ ಉಪ ಉತ್ಪನ್ನಗಳಾಗಿವೆ. ಪೆಟ್ರೋಲಿಯಂ ಎಂಬುದು ಭೂಮಿಯೊಳಗೆ ರೂಪುಗೊಂಡಿರುವ ಒಂದು ದ್ರವ ರೂಪದ ಖನಿಜ. ಪೆಟ್ರೋಲಿಯಂ ಯಾವುದರ ರೂಪದಲ್ಲಿ ಇರ್ತೈತಿ? ದ್ರವ ರೂಪದಲ್ಲಿ ದೊರಕುವಂತಹ ಒಂದು ಖನಿಜ. ಉಳಿಕಿದ ಖನಿಜಗಳು ಘನ ರೂಪದಲ್ಲಿ ಸಿಗ್ತಾವು ಅಥವಾ ಮಣ್ಣಿನ ರೂಪದಲ್ಲಿ ಸಿಗ್ತಾವು. ಆದರೆ ಪೆಟ್ರೋಲಿಯಂ ಇಲ್ಲಿ ದ್ರವ ರೂಪದಲ್ಲಿ ನಮಗೆ ದೊರಕ್ತೈತಿ ಭೂಮಿಯೊಳಗೆ. ಶಿಲಾಪದರಗಳ ಅಡಿಯಲ್ಲಿ ಶೇಖರವಾದ ಸತ್ತ ಜೀವಿಗಳ ದೇಹದ ಮೇಲೆ ಬ್ಯಾಕ್ಟೀರಿಯಾಗಳ ಕ್ರಿಯೆ, ಅಧಿಕ ಉಷ್ಣತೆ ಮತ್ತು ಒತ್ತಡಗಳಿಂದ ಪೆಟ್ರೋಲಿಯಂ ರೂಪುಗೊಂಡಿದೆ. ಇದನ್ನು ವ್ಯಾಖ್ಯೆ ರೂಪದಲ್ಲಿ ಕೊಟ್ಟು ಯಾವುದು ರೂಪುಗೊಂಡೈತಿ ಅಂತ ಕೇಳ್ಬೋದು. ಶಿಲಾಪದರಗಳ ಅಡಿಯಲ್ಲಿ ಶೇಖರವಾದ ಸತ್ತ ಜೀವಿಗಳ ದೇಹದ ಮೇಲೆ ಬ್ಯಾಕ್ಟೀರಿಯಾಗಳ ಕ್ರಿಯೆ, ಅಧಿಕ ಉಷ್ಣತೆ ಮತ್ತು ಒತ್ತಡಗಳಿಂದ ಪೆಟ್ರೋಲಿಯಂ ರೂಪುಗೊಂಡಿದೆ. ಮೇಣ, ಪ್ಯಾರಾಫಿನ್ಗಳಂತಹ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಮೇಣದ ಬತ್ತಿ, ಮರದ ಪಾಲಿಶ್, ಮುಲಾಮು, ಬಣ್ಣ, ಲಿಪ್ಸ್ಟಿಕ್, ರಾಸಾಯನಿಕ ಗೊಬ್ಬರ, ವ್ಯಾಸಲಿನ್ ಜೆಲ್ಲಿ ಇತ್ಯಾದಿಗಳ ತಯಾರಿಕೆಯಲ್ಲಿಯೂ ಕೂಡ ಬಳಸ್ತಾರೆ. ಯಾವುದನ್ನು? ಪೆಟ್ರೋಲಿಯಮನ್ನು ಬಳಸ್ತಾರೆ. ಈಗ ನಾವು ವ್ಯಾಸ್ಲಿನ ಅದು ಹಚ್ಕೊತೀವಲ್ಲ ಚಳಿಗಾಲದೊಳಗೆ, ಅದರಲ್ಲೂ ಕೂಡ ಪೆಟ್ರೋಲಿಯಂ ಇರ್ತೈತಿ. ಲಿಪ್ಸ್ಟಿಕ್ದೊಳಗೆ, ರಾಸಾಯನಿಕ ಗೊಬ್ಬರದೊಳಗೆ ಬರೀ ಪೆಟ್ರೋಲ್ ರೆಡಿ ಮಾಡೋಕ್ಕಲ್ಲ, ಈ ಉಳಿದಂತಹ ಈ ರೀತಿಯಾದಂತಹ ಸಾಮಾನುಗಳನ್ನು ಕೂಡ ರೆಡಿ ಮಾಡೋಕ್ಕೆ ಪೆಟ್ರೋಲಿಯಮನ್ನು ಬಳಸ್ತಾರೆ. ನೈಸರ್ಗಿಕ ಅನಿಲ ಇವುಗಳನ್ನು ಆಪ್ಷನ್ ಒಳಗೆ ಕೇಳ್ಬೋದು, ನೆನ್ಪಿಟ್ಕೊರಿ. ಪೆಟ್ರೋಲಿಯಮನ್ನು ಎದೆದ್ರೊಳಗೆ ಬಳಸ್ತಾರಂದ್ರೆ ಮೇಣ ತಯಾರಿಕೆ ಒಳಗೆ, ಮೇಣದ ಬತ್ತಿ ತಯಾರಿಕೆ ಒಳಗೆ, ಮರದ ಪಾಲಿಷ್ನಲ್ಲಿ ಬಳಸ್ತಾರೆ, ಮುಲಾಮುಗಳಲ್ಲಿ, ಬಣ್ಣ ಮತ್ತು ಲಿಪ್ಸ್ಟಿಕ್, ರಾಸಾಯನಿಕ ಗೊಬ್ಬರ, ವ್ಯಾಸಲಿನ್ ಜೆಲ್ಲಿ ಇತ್ಯಾದಿಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. 4 ಆಪ್ಷನ್ ಕೊಟ್ಟು ಒಂದು ಆಡ್ ಒನ್ ಕೊಡ್ಬೋದು, ಅಂದರೆ ಒಂದು ಗುಂಪಿಗೆ ಸೇರಲಾರ್ದು ಕೊಡ್ಬೋದು. ಇಲ್ಲಾಂದರೆ ಒಂದೇ ಗುಂಪಿಗೆ ಇದು ಪೆಟ್ರೋಲಿಯಂದಿಂದ ಮಾಡಬಹುದಾದ ಉತ್ಪನ್ನ ಯಾವುದು ಅಂತಲೂ ಕೂಡ ಕೇಳ್ಬೋದು. ಇವೆಲ್ಲ ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ನೈಸರ್ಗಿಕ ಅನಿಲದ ಬಗ್ಗೆ ನೋಡೋಣ. ಇಂಧನ ಒಳಗೆ ಫಸ್ಟಿಗೆ ಪೆಟ್ರೋಲಿಯಂ ಆಯಿತು ಮತ್ತು ಈಗ ನೈಸರ್ಗಿಕ ಅನಿಲ.
ನೈಸರ್ಗಿಕ ಅನಿಲವು ಪೆಟ್ರೋಲಿಯಂ ಬಾವಿಗಳಲ್ಲಿ ಪೆಟ್ರೋಲಿಯಂನೊಂದಿಗೆ ದೊರೆಯುತ್ತದೆ. ಪೆಟ್ರೋಲಿಯಂ ಎಲ್ಲಿ ದೊರೀತದಲ್ಲ ಅಲ್ಲಿನೇ ನೈಸರ್ಗಿಕ ಅನಿಲ ದೊರೀತೈತಿ. ಒತ್ತಡಕ್ಕೆ ಒಳಪಡಿಸಿದ ನೈಸರ್ಗಿಕ ಅನಿಲ ಅಥವಾ ಸಂಪೀಡಿತ ನೈಸರ್ಗಿಕ ಅನಿಲವನ್ನು ಪೆಟ್ರೋಲ್ ಮತ್ತು ಡೀಸೆಲ್ಗಳ ಬದಲಿ ಇಂಧನವಾಗಿ ವಾಹನಗಳಿಗೆ ಬಳಸಲಾಗುತ್ತದೆ. ಯಾವುದನ್ನು? ನೈಸರ್ಗಿಕ ಅನಿಲ. ಇದಕ್ಕೆ ಇನ್ನೂ ಹೆಸರುಗಳೇನದಾವು? ಒತ್ತಡಕ್ಕೆ ಒಳಪಡಿಸಿದ ನೈಸರ್ಗಿಕ ಅನಿಲ ಅಥವಾ ಸಂಪೀಡಿತ ನೈಸರ್ಗಿಕ ಅನಿಲವನ್ನು ಪೆಟ್ರೋಲ್ ಮತ್ತು ಡೀಸೆಲ್ಗಳ ಬದಲಾಗಿ ಗಾಡಿಗಳನ್ನು ಚಲಿಸಲಿಕ್ಕೆ ಯಾವುದನ್ನು ಯೂಸ್ ಮಾಡ್ತಾರೆ? ನೈಸರ್ಗಿಕ ಅನಿಲವನ್ನು ಯೂಸ್ ಮಾಡ್ತಾರೆ. ಇದು ಪ್ರಶ್ನೆ ಆಗ್ಬೋದು, ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಅವುಗಳನ್ನೆಲ್ಲ ಪಾಯಿಂಟ್ ಮಾಡಿಕೊಂಡು ಬರ್ಕೋರಿ. ಇವೆಲ್ಲ ನೈಸರ್ಗಿಕ ಅನಿಲದ ಬಗ್ಗೆ ಇಂಪಾರ್ಟೆಂಟ್ ಪಾಯಿಂಟ್ ಅದ, ಅದನ್ನು ಕೂಡ ಬರ್ಕೋರಿ. ಮತ್ತು ಪೆಟ್ರೋಲಿಯಂನಿಂದ ತಯಾರಿಸಬಹುದಾದಂತಹ ಬೇರೆ ಬೇರೆ ವಸ್ತುಗಳ ಬಗ್ಗೆ ನಾವು ತಿಳ್ಕೊಂಡಿರಬೇಕು. ಮೇಣದ ಬತ್ತಿ, ಲಿಪ್ಸ್ಟಿಕ್, ಬಣ್ಣಗಳಲ್ಲಿ ಯಾವುದ್ಯಾವುದರಲ್ಲಿ ಪೆಟ್ರೋಲಿಯಮನ್ನು ಬಳಸ್ತೀವಿ ಅದನ್ನು ಕೂಡ ನೀವು ಲಿಸ್ಟ್ ಮಾಡಿ ಸರಿಯಾಗಿ ಓದ್ಕೋರಿ. ನೆಕ್ಸ್ಟ್, ಓದಿ ತಿಳಿ. ಮನೆಯಲ್ಲಿ ಅಡುಗೆ ಅನಿಲವನ್ನು ಬಳಸುವುದನ್ನು ನೀವು ನೋಡಿರಬಹುದು. ಇದನ್ನು ದ್ರವೀಕರಿಸಿದ ನೈಸರ್ಗಿಕ ಅನಿಲ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, LPG ಗ್ಯಾಸ್ ಅಂತೀವಲ್ಲ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಥವಾ ದ್ರವೀಕರಿಸಿದ ನೈಸರ್ಗಿಕ ಅನಿಲ ಎಂದು ಕರೆಯುತ್ತಾರೆ. ಪೆಟ್ರೋಲಿಯಂ ಅಥವಾ ತೇವದ ನೈಸರ್ಗಿಕ ಅನಿಲವನ್ನು ಸಂಸ್ಕರಿಸಿ ಇದನ್ನು ಪಡೆಯುತ್ತಾರೆ. ಮ್ಯಾಲಿಂದು ನೈಸರ್ಗಿಕ ಅನಿಲ ವಾಹನಗಳಿಗೆ ಅದು ಸಂಪೀಡಿತ ನೈಸರ್ಗಿಕ ಅನಿಲ ಅಥವಾ ಒತ್ತಡಕ್ಕೆ ಒಳಪಡಿಸಿದ ನೈಸರ್ಗಿಕ ಅನಿಲ. ಇಲ್ಲೈತೆ ನೋಡಿರಿ, ಒತ್ತಡಕ್ಕೆ ಒಳಪಡಿಸಿದ ನೈಸರ್ಗಿಕ ಅನಿಲ. ಇದನ್ನು ಎದ್ರೊಳಗೆ ಬಳಸ್ತೀವಿ? ಪೆಟ್ರೋಲ್ ಮತ್ತು ಡೀಸೆಲ್ಗಳ ಬದಲಿಗೆ ಇಂಧನವಾಗಿ ವಾಹನಗಳಿಗೆ ಬಳಸ್ತಾರೆ. ಆದ್ರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಥವಾ ಇದನ್ನು ಕೂಡ ನೈಸರ್ಗಿಕ ಅನಿಲನೇ. ಎಂಥ ನೈಸರ್ಗಿಕ ಅನಿಲ? ಅಡುಗೆಗೆ ಬಳಸುವಂಥದ್ದು ದ್ರವೀಕರಿಸಿದ ನೈಸರ್ಗಿಕ ಅನಿಲ. ಇದನ್ನು ನಾವು ಮನೆ ಒಳಗೆ ಅಡುಗೆ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, LPG ಅಂತ ಕರಿತೀವಿ. ಪೆಟ್ರೋಲಿಯಂ ಅಥವಾ ತೇವದ ನೈಸರ್ಗಿಕ ಅನಿಲವನ್ನು ಸಂಸ್ಕರಿಸಿ ಇದನ್ನು ಪಡೆಯಲಾಗುತ್ತದೆ. ನೆಕ್ಸ್ಟ್, ಕಲ್ಲಿದ್ದಲು. ಲಕ್ಷಾಂತರ ವರ್ಷಗಳ ಹಿಂದೆ ಭೂಮಿಯಲ್ಲಿ ಹೂತು ಹೋದ ಮರ ಗಿಡಗಳ ಅವಶೇಷಗಳು ಪೂರ್ಣವಾಗಿ ಕೊಳೆಯದೆ ಶಿಲಾಪದರಗಳ ಕೆಳಗೆ ಒತ್ತಡ ಮತ್ತು ಉಷ್ಣಕ್ಕೆ ಸಿಲುಕಿ ಕಲ್ಲಿದ್ದಲು ರೂಪಕ್ಕೆ ಪರಿವರ್ತಿತವಾಗಿದೆ. ವಿದ್ಯುತ್ ಉತ್ಪಾದಿಸಲು ಇದನ್ನು ಇಂಧನವಾಗಿ ಬಳಸುತ್ತಾರೆ. ಶಕ್ತಿಯ ಮೂಲವಾದ ಇದನ್ನು ಕೈಗಾರಿಕೆಗಳಲ್ಲೂ ಬಳಸುತ್ತಾರೆ. ಯಾವುದನ್ನು? ಇಂಧನವನ್ನು. ಹಾಗೆ ಪೆಟ್ರೋಲಿಯಂನು ಕೂಡ ಭೂಮಿಯ ಎಷ್ಟೋ ವರ್ಷಗಳ ಹಿಂದೆ ಭೂಮಿಯೊಳಗೆ ಹೂತು ಹೋದ ಮರಗಿಡಗಳು ಮತ್ತು ಪ್ರಾಣಿಗಳ ಅವಶೇಷಗಳು ಕೊಳೆತು ಹೋದ ರೂಪದಲ್ಲಿ ಯಾವುದು ಆಮ್ಲಜನಕ ಇಲ್ಲದೆ ಕೊಳೆತಿದ್ದದು ಯಾವುದು? ಪೆಟ್ರೋಲಿಯಂ. ಆದರೆ ಇದು ಕೊಳಿಲಾರ್ದನೆ ಅರ್ಧಂಬರ್ಧ ಕೊಳೆತಿದ್ದಿದ್ದು ಯಾವುದು? ಕಲ್ಲಿದ್ದಲು. ಪೂರ್ತಿ ಕೊಳೆತಿಲ್ಲ, ಅರ್ಧಂಬರ್ಧ ಕೊಳೆತು ಪದರಗಳ ಕೆಳಗೆ ಒತ್ತಡ ಮತ್ತು ಉಷ್ಣಕ್ಕೆ ಸಿಲುಕಿ ಕಲ್ಲಿದ್ದಲು ರೂಪಕ್ಕೆ ಪರಿವರ್ತಿತವಾಗಿದೆ. ಇದನ್ನು ವಿದ್ಯುತ್ ಉತ್ಪಾದಿಸಲು ಮತ್ತು ಇದನ್ನು ವಿದ್ಯುತ್ತನ್ನು ಉತ್ಪಾದಿಸಲಿಕ್ಕೆ ಇಂಧನವಾಗಿ ಬಳಸುತ್ತಾರೆ. ಯಾವುದನ್ನು? ಕಲ್ಲಿದ್ದಲನ್ನು. ಶಕ್ತಿಯ ಮೂಲವಾದ ಇದನ್ನು ಕೈಗಾರಿಕೆಗಳಲ್ಲೂ ಬಳಸುತ್ತಾರೆ. ಇವುಗಳಿಗೆ ಉದಾಹರಣೆಗಳನ್ನು ಬರೆಯಂತ ಕೊಟ್ಟಾರೆ. ಘನ ಇಂಧನ, ದ್ರವ ಇಂಧನ, ಅನಿಲ ಇಂಧನ. 3 ರೂಪದ ನಾವು ಇಂಧನಗಳನ್ನು ಯಾವ್ಯಾವು ಗೆಸ್ ಮಾಡ್ಬೋದಲ್ಲ. ಘನ ಇಂಧನ ಅಂದ್ರೆ ಕಲ್ಲಿದ್ದಲು, ದ್ರವ ಇಂಧನ ಅಂದ್ರೆ ಪೆಟ್ರೋಲ್, ಡೀಸೆಲ್ ಮತ್ತು ಸೀಮೆಎಣ್ಣೆ. ಇವೆಲ್ಲ ಎಲ್ಲಿ ಬರ್ತಾವು? ದ್ರವ ಇಂಧನದೊಳಗೆ ಬರ್ತಾವು. ಅನಿಲ ಇಂಧನ ಯಾವುದು? LPG. ನೈಸರ್ಗಿಕ ಅನಿಲ ಲಿಕ್ವಿಫೈಡ್, ದ್ರವೀಕರಿಸಿದ ನೈಸರ್ಗಿಕ ಅನಿಲ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಈ ಇಂಧನಗಳನ್ನು ಉಳಿಸಲು ಯಾವ ಕ್ರಮಗಳನ್ನು ಅನುಸರಿಸಬಹುದು? ಇವೆಲ್ಲ ಬೇಡ ನಮಗೆ, ಓದಿ ತಿಳಿ. ಇಂಧನಗಳ ಅತಿಯಾದ ಬಳಕೆ ಪರಿಸರಕ್ಕೆ ಹಾನಿಕರ. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಸೌರಶಕ್ತಿಯಂತಹ ಶಕ್ತಿ ಮೂಲಗಳನ್ನು ಪಳೆಯುಳಿಕೆ ಇಂಧನಗಳಿಗೆ ಪರ್ಯಾಯವಾಗಿ ಬಳಕೆ ಮಾಡುವ ಪ್ರಯತ್ನಗಳು ಹೆಚ್ಚಾಗುತ್ತಿವೆ. ಇಂಧನ ಮತ್ತು
ಇಂಧನಗಳನ್ನು ಬದಲಾಗಿ ಈಗ ಸೌರಶಕ್ತಿಯನ್ನು ಯೂಸ್ ಮಾಡಿ ಅನೇಕ ಕೆಲಸಗಳನ್ನು ನಾವು ತಗೊಳಕತ್ತೀವಿ. ಖನಿಜ ಸಂಪನ್ಮೂಲಗಳು. ಖನಿಜಗಳು ನೈಸರ್ಗಿಕ ಕ್ರಿಯೆಯಿಂದ ದೀರ್ಘಾವಧಿಯಲ್ಲಿ ಭೂಮಿಯಲ್ಲಿ ರೂಪುಗೊಳ್ಳುತ್ತವೆ. ಅವು ಶಿಲೆಗಳಲ್ಲಿ ದೊರೆಯುತ್ತವೆ. ಯಾವುವು? ಖನಿಜ ಸಂಪನ್ಮೂಲಗಳು. ಅದಿರಿನ ರೂಪದಲ್ಲಿ ಹೊರತೆಗೆದ ಖನಿಜಗಳನ್ನು ಕಾರ್ಖಾನೆಗಳಲ್ಲಿ ಶುದ್ಧೀಕರಿಸಿ ಲೋಹಗಳನ್ನು ಬೇರ್ಪಡಿಸಲಾಗುತ್ತದೆ. ಉದಾಹರಣೆಗೆ ಕಬ್ಬಿಣದ ಅದಿರಿನಿಂದ ಕಬ್ಬಿಣವನ್ನು ಪಡೆಯುವುದು. ಅಲ್ಯೂಮಿನಿಯಂ, ತಾಮ್ರ, ಬೆಳ್ಳಿ ಇತ್ಯಾದಿಗಳು ಖನಿಜಗಳಿಂದಲೇ ದೊರೆಯುತ್ತವೆ. ಅಂದ್ರೆ ಅವು ಕಲ್ಲುಗಳ ರೂಪದಲ್ಲಿ ಇರ್ತಾವು, ಶಿಲೆಗಳ ರೂಪದಲ್ಲಿ ದೊರೆಯುತ್ತಾವು. ಅದನ್ನು ಫ್ಯಾಕ್ಟ್ರಿ ಒಳಗೆ ಶುದ್ಧೀಕರಿಸಿ ಲೋಹ ಮತ್ತು ಉಳಿದ ಪದಾರ್ಥಗಳನ್ನು ಬೇರ್ಪಡಿಸ್ತಾರೆ. ಕಲ್ಲಿನಲ್ಲಿರುವಂತಹ ಲೋಹವನ್ನು ಬೇರ್ಪಡಿಸಿ ತೆಗಿತಾರೆ. ಈ ರೀತಿಯಾಗಿ ಲೋಹ ಅಂದ್ರೆ ಕಬ್ಬಿಣ, ಅಲ್ಯೂಮಿನಿಯಂ, ತಾಮ್ರ, ಬೆಳ್ಳಿ ಇವೆಲ್ಲ ಲೋಹಗಳು. ಫ್ಯಾಕ್ಟ್ರಿ ಒಳಗೆ ಆ ಕಲ್ಲುಗಳನ್ನು ಅಥವಾ ಮಣ್ಣನ್ನು ಫ್ಯಾಕ್ಟ್ರಿ ಒಳಗೆ ಯೂಸ್ ಮಾಡಿ ಅದನ್ನು ಶುದ್ಧೀಕರಿಸಿ ಈ ಬೇರೆ ಬೇರೆ ಆದಂತಹ ಲೋಹಗಳನ್ನು ಆ ಮಣ್ಣಿನಲ್ಲಿ ಯಾವುದು ದೊರಕ್ತೈತಿದ್ದೋ ಲೋಹ ಅದನ್ನು ಬೇರ್ಪಡಿಸಿ ಶುದ್ಧೀಕರಿಸ್ತಾರೆ. ಖನಿಜ ಪದ ಸಹಾಯ ಅಂತ ಕೊಟ್ಟಾರೆ ನೋಡ್ರಿ. ಖನಿಜದ ಬಗ್ಗೆ ನೋಡ್ಕೊಳ್ಳೋಣ. ಇದು ನಿಸರ್ಗದಲ್ಲಿ ದೊರೆಯುವ ಬಹುಪಯೋಗಿ ವಸ್ತುವಾಗಿದ್ದು ರಾಸಾಯನಿಕ ಸೂತ್ರದಿಂದ ಹೇಳಬಹುದಾದ ಸಂಯೋಜನೆಯನ್ನು ಹೊಂದಿರುತ್ತದೆ. ಬೇರೆ ಬೇರೆ ಖನಿಜಗಳು ನಿಸರ್ಗದೊಳಗೆ ದೊರಕ್ತಾವು ಮತ್ತು ಬಹುಪಯೋಗಿ ವಸ್ತುಗಳಾಗಿದ್ದು ರಾಸಾಯನಿಕ ಸೂತ್ರಗಳಿಂದ ಇವುಗಳನ್ನು ನಾವು ಸಂಯೋಜಿಸ್ತೀವಿ. ಇವೆಲ್ಲ ಖನಿಜಗಳ ವಿಧಗಳು. ಕಬ್ಬಣ, ಗೇಟ್ಗಾಗಿ ನಾವು ಕಬ್ಬಣವನ್ನು ಯೂಸ್ ಮಾಡ್ತೀವಿ. ಅಲ್ಯೂಮಿನಿಯಂ ಪಾತ್ರೆ, ತಾಮ್ರ ಮತ್ತು ಇದು ಬೆಳ್ಳಿ, ಬಂಗಾರ ಇವೆಲ್ಲ ಏನಿವು ಖನಿಜಗಳು. ನೈಸರ್ಗಿಕವಾಗಿ ಮತ್ತೆ ಭರ್ತಿಯಾಗಲು ಭೂಮಿಯ ಒಳಗೆ ನಡೆಯುವ ವೈಜ್ಞಾನಿಕ ಪ್ರಕ್ರಿಯೆಗಳನ್ನು ಅವಲಂಬಿಸಿವೆ. ಲಕ್ಷಾಂತರ ವರ್ಷಗಳ ದೀರ್ಘಾವಧಿಯಲ್ಲಿ ಖನಿಜಗಳು ರೂಪುಗೊಳ್ಳುತ್ತವೆ. ಆದ್ದರಿಂದ ಇವುಗಳನ್ನು ಮಿತವಾಗಿ ಬಳಸಬೇಕು. ನಮಗೆ ಬೇಕಂದ್ರೆ ಪಟ್ನೆ ಇದು ನವೀಕರಿಸಬಹುದು, ಆದ್ರೆ ಇದು ರೆಡಿಯಾಗಕ್ಕೆ ಎಷ್ಟೋ ವರ್ಷಗಳು ತಗೊತೈತಿ. ಅದಕ್ಕೋಸ್ಕರ ಖನಿಜಗಳನ್ನು ನಾವು ಮಿತವಾಗಿ ಬಳಸಬೇಕು. ನೆಕ್ಸ್ಟ್, ನಮ್ಮ ಅಗತ್ಯಗಳ ಪೂರೈಕೆಗೆ ಅವಶ್ಯಕವಾಗಿರುವ ಈ ಸಂಪನ್ಮೂಲಗಳು ಎಲ್ಲ ಪ್ರದೇಶಗಳಲ್ಲೂ ಒಂದೇ ಸಮನಾಗಿ ಲಭ್ಯವಿರುವುದಿಲ್ಲ. ಒಂದು ಕಡೆ ಒಂದು ಖನಿಜ ಸಿಕ್ತಂದ್ರೆ ಮತ್ತೊಂದು ಪ್ರದೇಶದಲ್ಲಿ ಮತ್ತೊಂದು ಖನಿಜ ಸಿಗ್ತೈತಿ. ಎಲ್ಲ ಒಂದೇ ಕಡೆ ಲಭ್ಯ ಇರಂಗಿಲ್ಲ ಮತ್ತು ಎಲ್ಲ ಕಡೆಗೂ ಕೂಡ ಸಮವಾಗಿ ಸಿಗುವುದಿಲ್ಲ. ಒಂದೊಂದು ಭೂಮಿಯ ಮಣ್ಣಿನ ಅನುಗುಣ ಅದರಲ್ಲಿರುವಂತಹ ಅಂಶಗಳ ಅನುಗುಣವಾಗಿ ಖನಿಜಗಳು ದೊರಕ್ತಾವೆ. ಲಭ್ಯವಿರುವ ಸಂಪನ್ಮೂಲಗಳ ಗುಣಮಟ್ಟದಲ್ಲಿಯೂ ಕೂಡ ವ್ಯತ್ಯಾಸವಿರುತ್ತದೆ. ನಮ್ಮ ಅಗತ್ಯಗಳಿಗಿಂತ ಹೆಚ್ಚಾಗಿ ಈ ಸಂಪನ್ಮೂಲಗಳನ್ನು ಅತಿಯಾಗಿ ಬಳಕೆ ಮಾಡುತ್ತಿರುವುದರಿಂದ ಇತ್ತೀಚೆಗೆ ಇವುಗಳ ಅಭಾವ ಕಂಡುಬರುತ್ತಿದೆ. ಇವುಗಳ ಬಳಕೆ ಹೀಗೆ ಮುಂದುವರಿದರೆ ಮುಂದೊಂದು ದಿನ ಕೆಲವು ಸಂಪನ್ಮೂಲಗಳು ಸಿಗದೇ ಇರಬಹುದು. ಆದ್ದರಿಂದ ಇವುಗಳನ್ನು ಮಿತವಾಗಿ ಬಳಸಬೇಕು ಮತ್ತು ಅವಕಾಶವಿದ್ದಲ್ಲಿ ಪುನರ್ಬಳಕೆ ಮಾಡುವುದರ ಮೂಲಕ ಉಳಿಸಿಕೊಳ್ಳಬೇಕು. ಇವು ಮತ್ತೆ ಹೊಳ್ಳಿ ಸಿಗುವುದು ಕಠಿಣ ಐತಿ. ಲಕ್ಷಾಂತರ ವರ್ಷಗಳವರೆಗೂ ನಾವು ಕಾಯಬೇಕಾಗ್ತದೆ ಖನಿಜಗಳು ಬೇಕಂತಂದ್ರೆ. ಅದಕ್ಕೋಸ್ಕರ ಇದ್ದ ಖನಿಜಗಳನ್ನೇ ನಾವು ಹಿತಮಿತವಾಗಿ ಅವಶ್ಯಕ್ಕೆ ಬೇಕಾದಷ್ಟನ್ನು ಮಾತ್ರ ಬಳಸಿ ಅವುಗಳನ್ನು ಉಳಿಸಿ ಬೆಳೆಸಬೇಕು. ನೆಕ್ಸ್ಟ್, ನೈಸರ್ಗಿಕ ಸಂಪನ್ಮೂಲಗಳು ನಮ್ಮ ಅಗತ್ಯತೆಗಳಾಗಿವೆಯೇ ಹೊರತು ದುರಾಸೆಗಳನ್ನು ಪೂರೈಸಲು ಅಲ್ಲ. ನೈಸರ್ಗಿಕ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸಿ ಪರಿಸರದ ಸಮತೋಲನವನ್ನು ಕಾಪಾಡಬೇಕು. ಮತ್ತು ಇಲ್ಲಿ ನಿಮಗಿದು ಗೊತ್ತೇ ಅಂತ ಕೊಟ್ಟಾರ, ಇದರ ಬಗ್ಗೆ ಸ್ವಲ್ಪ ನೋಡೋಣ. ಹಿಂದೆ ಪರ್ವತ, ಕಾಡು, ಖನಿಜ ನಿಕ್ಷೇಪ, ಪ್ರಾಣಿ, ಮಣ್ಣು, ನೀರು ಇತ್ಯಾದಿ ನೈಸರ್ಗಿಕ ಅಂಶಗಳನ್ನು ಸಂಪನ್ಮೂಲಗಳೆಂದು ಪರಿಗಣಿಸಲಾಗುತ್ತಿತ್ತು. ಈಗ ಅದು ಬದಲಾಗಿ ಹೆಚ್ಚು ವ್ಯಾಪಕ ಅರ್ಥವನ್ನು ಹೊಂದಿದೆ. ಸಂಪನ್ಮೂಲ ಎಂಬ ಪದದ ಅರ್ಥವು ಕಾಲದಿಂದ ಕಾಲಕ್ಕೆ ಬದಲಾಗುತ್ತಾ ಬಂದಿದೆ. ಒಂದು ವಸ್ತುವನ್ನು ಒಂದು ಕಾಲದಲ್ಲಿ ಸಂಪನ್ಮೂಲವೆಂದು ಪರಿಗಣಿಸುವುದು ಮತ್ತೊಂದು ಕಾಲದಲ್ಲಿ ಹಾಗೆ ಪರಿಗಣಿಸಲಾಗುವುದಿಲ್ಲ. ಉದಾಹರಣೆಗೆ, ನೈಸರ್ಗಿಕ ಅನಿಲ ಈಗ ಸಂಪನ್ಮೂಲ. 1000 ವರ್ಷಗಳ ಹಿಂದೆ ಅದು ಜನರಿಗೆ ಸಂಪನ್ಮೂಲವಾಗಿರಲಿಲ್ಲ.
ಅಂದ್ರೆ 1000 ವರ್ಷಗಳ ಹಿಂದೆ ಈ ನೈಸರ್ಗಿಕ ಅನಿಲವನ್ನು ಕಂಡು ಹಿಡ್ದಿರಲಿಲ್ಲ. ಅದನ್ನು ದಿನನಿತ್ಯದ ಬಳಕೆಯಲ್ಲಿ ಇರಲಿಲ್ಲ ಅದು ನೈಸರ್ಗಿಕ ಅನಿಲ. ಈಗ ಹೆಚ್ಚು ಅದನ್ನು ಯೂಸ್ ಮಾಡ್ತೀವಿ. ಅದನ್ನು ಒಂದು ನೈಸರ್ಗಿಕ ಸಂಪನ್ಮೂಲ ಅಂತ ಎಲ್ಲರೂ ಕೂಡ ಒಪ್ಕೊಂಡಿವಿ. ಆದರೆ ಮೊದಲು ಇದ್ರ ಬಗ್ಗೆ ಜ್ಞಾನನೇ ಇರಲಿಲ್ಲ, ಅದನ್ನು ಕಂಡುನೂ ಹಿಡ್ದಿರಲಿಲ್ಲ. ಹೀಗಾಗಿ ಕಾಲದಿಂದ ಕಾಲಕ್ಕೆ ಸಂಪನ್ಮೂಲಗಳು, ನೈಸರ್ಗಿಕ ಸಂಪನ್ಮೂಲ ಎಂಬ ಪದದ ಅರ್ಥ ವ್ಯಾಪಕ ಅರ್ಥವನ್ನು ಹೊಂದ್ಲಕತ್ತೈತಿ. ಮತ್ತು ಅವು ನೈಸರ್ಗಿಕ ಸಂಪನ್ಮೂಲಗಳ ಲಿಸ್ಟ್ನಲ್ಲಿ ಕೆಲವೊಂದು ಹೋಗ್ತಾವು, ಕೆಲವೊಂದು ಹೆಚ್ಚಿದ್ದಿದ್ದು ಆ್ಯಡ್ ಆಗ್ತಾವು. ಈ ರೀತಿಯಾಗಿ ಕಾಲದಿಂದ ಕಾಲಕ್ಕೆ ಬದಲಾಗುತ್ತಾ ಹೊಂಟೈತಿ. ಎಲ್ಲ ಕಡೆಗೂ ದೊರೆಯುವ ಸಂಪನ್ಮೂಲವಾದ ಸೂರ್ಯನ ಬೆಳಕು, ನೀರು, ಮಣ್ಣನ್ನು ಸರ್ವವ್ಯಾಪಿ ಸಂಪನ್ಮೂಲವೆನ್ನುತ್ತೇವೆ. ಸೂರ್ಯನ ಬೆಳಕು, ನೀರು, ಮಣ್ಣು ಇವೆಲ್ಲ ಏನಿವೋ ಸರ್ವವ್ಯಾಪಿ ಸಂಪನ್ಮೂಲಗಳು. ಕಾಡು ಸಂಪನ್ಮೂಲಗಳನ್ನು ಉರುವಲು ಅಥವಾ ಮರಮುಟ್ಟುಗಳಿಗೆ ಉಪಯೋಗಿಸಿದರೆ ಪುನಃ ಉಪಯೋಗಿಸಲು ಸಾಧ್ಯವಿಲ್ಲ. ಆಗ ಕಾಡುಗಳು ನವೀಕರಿಸಲಾಗದ ಸಂಪನ್ಮೂಲಗಳಾಗುತ್ತವೆ. ಕಾಡುಗಳು ಏನಾಗ್ಬಿಡ್ತಾವು? ನವೀಕರಿಸಲಾಗದ ಸಂಪನ್ಮೂಲಗಳಾಗ್ಬಿಡ್ತಾವು. ಅದಕ್ಕೋಸ್ಕರ ನಾವು ಮರಗಳನ್ನು ಪುನಃ ಬೆಳೆಸಬೇಕು. ಮಿತವಾಗಿ ಬಳಸುವುದರ ಮೂಲಕ ನವೀಕರಿಸಬಹುದಾದ ಸಂಪನ್ಮೂಲವಾಗಿ ಪರಿವರ್ತಿಸಬಹುದು. ಇಲ್ಲಾಂದ್ರೆ ನಾವು ಹೆಚ್ಚು ರೂಲಾಗಿ ತೊಗೊಳ್ಳೋದು, ಮನೆ ಕಟ್ಟಾಗಿ ತೊಗೊಳ್ಳೋದು, ಫರ್ನಿಚರ್ ಮಾಡೋಕೆ ತೊಗೊಳ್ಳೋದು, ಬೇರೆ ಬೇರೆ ಕೆಲಸಗಳಿಗೆ ಹೀಗೆ ಕಾಡನ್ನು ಕಡ್ಕೋತಾ ಹೋದ್ವಿ ಅಂತಂದ್ರೆ ಅದು ನವೀಕರಿಸಲಾಗದ ಸಂಪನ್ಮೂಲ ಆಗಿಬಿಡ್ತೈತಿ. ಯಾವುದು? ಕಾಡು. ಅದೆಲ್ಲ ನಮ್ಮ ಕೈಯಲ್ಲೇ ಇದೆ, ಮನುಷ್ಯರ ಕೈಯಲ್ಲೇ ಐತಿ. ಹೆಚ್ಚು ಗಿಡಗಳನ್ನು ಈಗ ಒಂದು ಗಿಡ ಈಗ ಕಡಿದ್ವಿ ಅಂದ್ರೆ 4ರಿಂದ 10 ಗಿಡಗಳನ್ನು ನಾವು ನೆಟ್ವಿ ಅಂತಂದ್ರೆ ಅದಕ್ಕೆ ಒಂದು ಅರ್ಥ ಇರ್ತೈತಿ. ಇಲ್ಲ ನಾವು ಬರೇ ಕಟ್ಕೋತ ಕುಂತ್ವಿ ಅಂದ್ರೆ ಕಾಡು ಹೆಂಗೆ ಬೆಳಿಬೇಕು? ಅದಕ್ಕೋಸ್ಕರ ನಾವು ಅದನ್ನು ಪುನಃ ಬೆಳೆಸಿ ಉಳಿಸ್ಕೋಬೇಕಾದದ್ದು ನಮ್ಮ ಕರ್ತವ್ಯ ಆಗೈತಿ. ಸಮುದ್ರದ ಉಪ್ಪು ನೀರನ್ನು ಕುಡಿಯಲು ಯೋಗ್ಯ ಮಾಡುವ ವಿಧಾನಗಳು ಈಗ ಬಳಕೆಯಲ್ಲಿವೆ, ಆದರೆ ಅದು ದುಬಾರಿ ವೆಚ್ಚವಾಗಿದೆ. ಈಗ ನೀರು ಸದಿಕೆನೂ ಕೂಡ ಪ್ರಮಾಣ ಕಡಿಮೆ ಆಕೋತಾ ಹೊಂಟೈತಿ. ಕುಡಿಯೋ ನೀರು, ಶುದ್ಧವಾದ ನೀರು ಕೂಡ ಸಿಗಾಕತ್ತಿಲ್ಲ. ಅದಕ್ಕೋಸ್ಕರ ಸಮುದ್ರದ ಉಪ್ಪು ನೀರನ್ನೇ ನಾವು ಕುಡಿಯಲು ಯೋಗ್ಯವಾದ ನೀರನ್ನು ಮಾಡಬೇಕು ಅಂತಂದ್ರೆ ಅದಕ್ಕೂ ಕೂಡ ಸೈಂಟಿಸ್ಟ್ಗಳು ಒಂದು ವಿಧಾನವನ್ನು ಕಂಡು ಹಿಡ್ದಾರ. ಆದರೆ ಅದಕ್ಕೆ ಹೆಚ್ಚು ಖರ್ಚಾಗ್ತೈತಿ. ಅದರ ಸಲುವಾಗಿ ಅದನ್ನು ಕೈ ಬಿಡಲಾಗೈತಿ. ಸಮುದ್ರದ ಉಪ್ಪು ನೀರನ್ನು ಶುದ್ಧೀಕರಿಸಿ ಕುಡಿಯುವ ನೀರನ್ನು ಮಾಡಬೇಕು ಅಂತಂದ್ರೆ ಬಹಳ ವೆಚ್ಚ ನಾವು ಅದಕ್ಕೆ ಭರಿಸಬೇಕಾಗ್ತೈತಿ. ಅದಕ್ಕೋಸ್ಕರ ಮಾನವನಲ್ಲಿ ಹುದುಗಿದ ಬುದ್ಧಿಶಕ್ತಿ, ಕ್ರಿಯಾಶೀಲ ಮನಸ್ಸು, ಪರಿಣತಿ, ಸೌಂದರ್ಯ ಪ್ರಜ್ಞೆ ಮೊದಲಾದ ಅನೇಕ ಸಾಮರ್ಥ್ಯಗಳು ಇರುವುದರಿಂದ ಆತನೂ ಸಹ ಒಂದು ರೀತಿಯ ಸಂಪನ್ಮೂಲ ಎನ್ನಬಹುದು. ಯಾರು? ಮಾನವ ಕೂಡ ಒಂದು ನೈಸರ್ಗಿಕ ಸಂಪನ್ಮೂಲ. ಇಲ್ಲಿವರೆಗೆ ನಾವು ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ. ನೆಕ್ಸ್ಟ್ ಪಾಠ ಯಾವುದು ಅಂತಂದ್ರೆ ವಾಯು ಐತಿ, ಪಾಠ 6. ಅದನ್ನು ನೆಕ್ಸ್ಟ್ ವಿಡಿಯೋದೊಳಗೆ ಸ್ಟಾರ್ಟ್ ಮಾಡ್ತೀನಿ. ಅದು ಸಣ್ಣ ಟಾಪಿಕ್ ಐತಿ, ಒಂದೇ ವಿಡಿಯೋದೊಳಗೆ ಮುಗಿಸ್ಬಿಡೋಣ. ಈಗ ನೈಸರ್ಗಿಕ ಸಂಪನ್ಮೂಲದ್ದು 2 ಸರ್ತಿ ಆಯಿತು. ನೀವು ಸಿರೀಸ್ಗಳನ್ನು ನೋಡ್ಕೊತ ಹೋದ್ರಿ ಅಂದ್ರೆ ಪ್ಲೇಲಿಸ್ಟ್ ಒಳಗೆ ನಿಮ್ಗೆ ಒನ್ ಬೈ ಒನ್ ಸಿಗ್ತಾ ಹೋಗ್ತೈತಿ. ಇದರ ನೋಟ್ಸ್ ಕೂಡ ನಾನು PDF ಆಲ್ರೆಡಿ ನನ್ನ ಚಾನಲ್ನೊಳಗೆ ಅಪ್ಲೋಡ್ ಮಾಡೀನಿ. ಅದ್ರ PDF ಟೆಲಿಗ್ರಾಮ್ ಚಾನಲ್ ಒಳಗೆ ಅಪ್ಲೋಡ್ ಮಾಡೀನಿ ಮತ್ತು ವಿಡಿಯೋವನ್ನು ನನ್ನ ಚಾನಲ್ ವಿಡಿಯೋಸ್ಗಳಲ್ಲಿ ನೀವು ನೋಡ್ಬೋದು. ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ಲಾಸ್ಟ್ ಈ ವಿಡಿಯೋ ಎಂಡಲ್ಲಿ ಕೊಟ್ಟಿರ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.